नंबर मैं क्या बोल रहा हूँ। एक ही मिनट यार। ये मस्त जल्दी में ले
ಎಲ್ಲರಿಗೂ ನಮಸ್ಕಾರ. ಭಾರತೀಯ ಸಂಸ್ಕೃತಿ ಉತ್ಸವ 7 ಕೋತ್ವಾಲ್ ಸುವರ್ಣ 2025 ಇದು ಕಾರ್ಯಕ್ರಮ ಆಯೋಜಿಸಿದ್ದು ತುಂಬಾ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ನಮ್ಮ ಶಾಲೆಯು ಕೂಡ ವೇದ ಪಬ್ಲಿಕ್ ಸ್ಕೂಲ್ CBSE ಸ್ಕೂಲ್ ಏನಿದೆ, ನಮ್ಮ ಮಕ್ಕಳು ಭಾರತೀಯ ಸಂಸ್ಕೃತಿಯ ಬಗ್ಗೆ ಪ್ರತಿಯೊಂದು ರಾಜ್ಯದ ಬಗ್ಗೆ ಆಗಲಿ, ನಮ್ಮ ಪ್ರತಿಯೊಂದು ಫ್ರೀಡಮ್ ಫೈಟರ್ ಹೋರಾಟಗಾರರಾಗಲಿ ಪ್ರತಿಯೊಬ್ಬರದು ಡ್ರೆಸ್ಸಿಂಗ್ ಮುಖಾಂತರ ಇದು ಎಲ್ಲ ನಮ್ಮ ಭಾರತ ಮಾತೆಯ ರಥ ಕೂಡ ಈ ಶೋಭಾಯಾತ್ರೆಯಲ್ಲಿ ಭಾಗಗೊಂಡಿದ್ದೀವಿ. ಈ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬಾ ಯಶಸ್ವಿಗೊಂಡಿದೆ. ಎಲ್ಲರಿಗೂ ಈ ಆಯೋಜಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದೇ ರೀತಿ ನಮ್ಮ ಕಲಬುರಗಿಯಲ್ಲಿ ಆ ಕಾರ್ಯಕ್ರಮಗಳು ಆಯೋಜಿಸಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಮತ್ತಷ್ಟು ಇದಾಗುತ್ತೆ. ಗಣ್ಯಗಳು ಬರ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ. ಎಲ್ಲರೂ ನಮ್ಮ ಕಲಬುರಗಿ ಜನತೆ ವಿನಂತಿ ಏನಂದ್ರೆ ಎಲ್ಲರೂ ಪಾಲ್ಗೊಂಡು ಈ ಏನು 8-10 ದಿವಸದ ಕಾರ್ಯಕ್ರಮ ಇದೆ ಯಶಸ್ವಿಗೊಳಿಸಬೇಕೆಂದು ಎಲ್ಲರನ್ನ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ರವಿ ಮಲ್ಶೆಟ್ಟಿ ಮತ್ತು ಶ್ರೀಮತಿ ಆರತಿ ಮಲ್ಶೆಟ್ಟಿ ಅವರು ವೇದ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ಹಾಗೂ ಮ್ಯಾನೇಜ್ಮೆಂಟ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ರದ್ಧಾ. ನಾನು ವೇದ ಪಬ್ಲಿಕ್ ಸ್ಕೂಲ್ ಇಂದ ಬಂದಿದ್ದೇನೆ. ಇವತ್ತು ನಾನು ಈ ಭಾರತೀಯ ಸಂಸ್ಕೃತಿಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇನೆ. ನೀವು ನೋಡ್ಬೋದು ನನ್ನ ಗೆಳತಿಯರು ಗೆಳೆಯರು ಎಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಕ್ಷಗಾನ, ಕರ್ನಾಟಕ ಎಲ್ಲ ಡ್ಯಾನ್ಸ್ ಫಾರ್ಮ್ಸ್ ಇಂದ ನಾವು ಫ್ರೀಡಮ್ ಫೈಟರ್ಸ್ ಕೂಡ ಸೋಲ್ಜರ್ಸ್. ಅಂಡ್ ನಾವು ನಗರೇಶ್ವರ್ ಸ್ಕೂಲ್ ಇಂದ NV ಗ್ರೌಂಡ್ ಹೋಗ್ಲತ್ತಿದ್ವಿ. ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ತುಂಬಾ ಖುಷಿ ಆಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು. ಧನ್ಯವಾದಗಳು. जय सेवालाल हमारे बंजारा 6 जयंती के अध्यक्ष जिलाध्यक्ष. जय श्री राम. जय सेवालाल. जय सेवालाल. जय सेवालाल. देखो जय श्री राम. जय श्री राम. राम सुत हनुमान की जय. गौ माता की जय. भारत माता की जय. सेवालाल महाराज की जय. ನಮಸ್ಕಾರಗಳು. ನಾನು ಪ್ರೀತಿ ಬಸವರಾಜ್, ಪ್ರಥಮ PUC ಯಲ್ಲಿ ಓದುತ್ತಿದ್ದೇನೆ. ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಿಂದ ಬಂದಿದ್ದೇವೆ. ಇವತ್ತು ನಾವು ಎಲ್ಲರೂ ನಗರೇಶ್ವರ ಶಾಲೆಯಿಂದ NV ಗ್ರೌಂಡ್ ವರೆಗೂ ಆರ್ಗನೈಸ್ ಮಾಡಿದ್ದ ಶೋಭಾಯಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಗೆಲ್ಲರಿಗೂ ಖುಷಿ ಆಯಿತು. ಇಲ್ಲೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವ ವಿವಿಧ ಕಾರ್ಯಕ್ರಮಗಳು ನಡೆದವು. ಇಲ್ಲಿ ಎಲ್ಲ ಬೇರೆ ಬೇರೆ ಭಿನ್ನ ಕಾಲೇಜ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಖುಷಿ ಆಯ್ತು ಎಲ್ಲರನ್ನು ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತದೆ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂತ. ಈ ಹಿನ್ನೆಲೆಯಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆಯು 7ನೇ ಸಂಸ್ಕೃತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಂದು ನಮ್ಮ VG ವುಮೆನ್ಸ್ ಕಾಲೇಜಿನಲ್ಲಿ ನಗರೇಶ್ವರ್ ಸ್ಕೂಲ್ನಿಂದ ಈ NV ಗ್ರೌಂಡ್ ವರೆಗೂ ನಮ್ಮ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರು ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಉತ್ಸವವನ್ನ ನಾವು ನೋಡಿದಾಗ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಭಾವನೆ ಮೂಡಿದೆ. ಅಷ್ಟೇ ವಿಜೃಂಭಣೆಯಾಗಿ ಎಲ್ಲ ಕಾಲೇಜುಗಳು ವಿವಿಧ ರೀತಿಯ ಕೆಲವೊಂದು ವೇಷಭೂಷಣಗಳನ್ನ ಧರಿಸಿ ವಿನೂತನವಾದಂತ ಒಂದು ಶೈಲಿಯಲ್ಲಿ ಬಂದದ್ದು ಈ ಇಂದಿನ ವಿಶೇಷತೆಯಾಗಿತ್ತು. ಆದ್ದರಿಂದ ಈ ಒಂದು ಎಲ್ಲ ವಿದ್ಯಾರ್ಥಿನಿಯರು ಕೂಡ ವಿವಿಧತೆಯಲ್ಲಿ ಏಕತೆ ಅನ್ನುವಂತ ಭಾವನೆಯನ್ನು ಮೂಡಿಸಿರುವುದು ಈ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಒಂದು ಹೆಮ್ಮೆ ಅಂತ ನಾ ಹೇಳ್ತಾ ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಇವಾಗ ಸ್ಟಾರ್ಟ್ ಮಾಡಿ. ನಮಸ್ಕಾರ. ನನ್ನ ಜೊತೆ ಇವತ್ತು ಸತೀಶ್ G ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ಬರು ಬಸವರಾಜ್ ಭೈರಡ್ಡಿ ಅಂತ ಇದ್ದಾರೆ. ಸುಮಾರು 3 ತಿಂಗಳ ಸತತ ಪ್ರಯತ್ನದಿಂದ ಇವತ್ತು ನಮ್ಮ ಸ್ವಯಂ ಉದ್ಯೋಗ ಸಮಾವೇಶ ಉದ್ಘಾಟಕರಾಗಿ ಶ್ರೀ ದೊಡ್ಡ ಬಸವರಾಜ್ ಸರ್, ಗೌರ್ಮೆಂಟ್ ಆಫ್ ಕರ್ನಾಟಕ ಉದ್ಯೋಗ ಮಿತ್ರ MD ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದರ ಜೊತೆ ಸತೀಶ್
ಜಾಯಿಂಟ್ ಡೈರೆಕ್ಟರ್ ಮತ್ತು ಮುಕುಂದ್ ರೆಡ್ಡಿ ಅವರು ಬಂದು ಕೇಶಿಂದ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಇವತ್ತು ನಮ್ಮ ಭಾರತೀಯ 7ನೇ ಸಂಸ್ಕೃತಿ ಉತ್ಸವದಲ್ಲಿ 9 ಲೋಕದ ಉದ್ಘಾಟನೆ ಆಯಿತು. ಅದರಲ್ಲಿ ಇದು ಸ್ವಯಂ ಉದ್ಯೋಗ ಸಮಾವೇಶ ಅಂತ ಕೇಶಿಂದ ಇವತ್ತು ಅದರದ್ದು ಉದ್ಘಾಟನೆ ಆಯಿತು. ಇಲ್ಲಿ ಸುಮಾರು 5-6 ರಾಜ್ಯದಿಂದ ವಿವಿಧ ರೀತಿಯ ಮಷಿನ್ಸ್ಗಳು ಬಂದವು. ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ, ಇದು ಎಂತಲ್ಲ ಕೊಯಮತ್ತೂರು ಆಗಲಿ, ಮತ್ತು ಸೂರತ್ ಆಗಲಿ, ರಾಜಸ್ಥಾನ್ ಆಗಲಿ, ಮಿನೇಚರ್ ಮಷಿನ್ಸ್ಗಳಿದ್ದಾವೆ. ತಾವು ಬರಬೇಕು, ನೋಡಬೇಕು. ಇದರ ವಿಶೇಷ ಒಂದು ಮಷಿನ್ ಬಗ್ಗೆ ಅಂತಂತಂದರೆ ಹೇಳಬೇಕಂತಂದ್ರೆ ನಾವು ಇಷ್ಟು ದಿವಸ ಆಯಿಲ್ ಕೋಲ್ಡ್ ಪ್ರೋಸೆಸ್ದಲ್ಲಿ ನೋಡಿದ್ದು 2 ಮಷೀನು. ಮುಂಚೆ ಎಲ್ಲ ಕಟ್ಗೆ ಮಷಿನ್ಸ್ ಬರ್ತಿದ್ವು, ಆಕಳ ಜೊತೆ ಇದು ತಿರುಗಿಸೋದು. ಈ ಸರ್ತೆಕಿಲ್ ನಮ್ಮಲ್ಲಿ ಮಷಿನ್ ಬಂದಿದೆ ಅಂತಂದ್ರೆ ಪೂರ್ತಿ ಸ್ಟೀಲ್ದು. ಆ ಸ್ಟೀಲ್ ಮಷಿನ್ಸ್ ಬಗ್ಗೆ ಅಂತ ಹೇಳಬೇಕಾದ್ರೆ 1 ಅವರ್ದಲ್ಲಿ 20 ಲೀಟರ್ಸ್ ಆಯಿಲ್ ಅದು ಪ್ರೊಡಕ್ಷನ್ ಮಾಡುತ್ತೆ ಕ್ಲೌಡ್ ಪ್ರೋಸೆಸ್ನಲ್ಲಿ. ಇನ್ನೊಬ್ಬರು ನಮ್ಮ ಗುಲ್ಬರ್ಗಾದವ್ರು ಆದವರೇ ಶ್ರೀ ಶರಣ್ ಬಸವೇಶ್ವರ್ ಎಂಟರ್ಪ್ರೈಸಸ್ದವ್ರು ಬಂದಾರೆ. ನಮ್ಮ ಊರದವರೇ ಇದ್ದಾಗ ನಮ್ಗೆ ಮೊನ್ನೆ ಮಾತಿನಲ್ಲೇ ಗುರುತಿಸ್ಲಕ್ಕಾಯಿತು. ಅವರು ಪೂರ್ಣ ಬ್ರಹ್ಮ ಈ 350 ಫ್ರಾಂಚೈಸಿಗೆ ಅವರೇ ತಮ್ಮದು ಕೇಟ್ರಿಂಗ್ ಸರ್ವಿಸ್ಗಳು ಕೊಟ್ಟಾರೆ. ನಾವು ಇಷ್ಟು ದಿವಸ ನೋಡೋದ್ರಲ್ಲಿ ಮಷಿನ್ಸ್ಗಳದಲ್ಲಿ ಈ ಒಳ್ಳೆ ಕ್ವಾಲಿಟಿ ಮಷಿನ್ಸ್ಗಳು ನೋಡಿದ್ದಿಲ್ಲ. ಸೊ ಅವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆ ಹೇಳ್ತೀವಿ. ನಮ್ಮ ಗುಲ್ಬರ್ಗಾದವ್ರಪ್ಪ ಇಡೀ ನಮ್ಮ ಭಾರತ ದೇಶದಲ್ಲಿ ಅವರು ಪ್ರಾಡಕ್ಟ್ಗಳು ಹೋಗ್ತಾ ಇದ್ದಾವೆ ಅಂತೇಳಿ. ನಾವು ಎಲ್ಲೋ ಕೇಳ್ತಿದ್ದೇವೆ ಗುಜರಾತೋ ಮಹಾರಾಷ್ಟ್ರದಾಗ ಪ್ರೊಡಕ್ಷನ್ ಆಗ್ತಾವೆ ಅಂತ ಕೆಲವೊಂದು ಊರದಲ್ಲಿ ಆಗ್ತದೆ. ನಮ್ಮ ಗುಲ್ಬರ್ಗಾನೂ ಅದಕ್ಕೊಂದು ಸಣ್ಣ ಹೆಜ್ಜೆ ಇಟ್ಟದ. ಇದು ಭಾಳ ಖುಷಿ ಅದ. ಅದೇ ರೀತಿ ಆರ್ಟಿಸನ್ಗಳು ಬಂದಿದ್ದಾವೆ. ಡೈಲಿ ಒಂದೊಂದು ತಮಗೆ ಈ ವಿಷಯ ಬಗ್ಗೆ ನಾನು ಹೇಳ್ತೀನಿ. ಇಷ್ಟು ತಾವು ಬರಬೇಕು, ಕಣ್ಣಾರೆ ನೋಡಬೇಕು, ತಮ್ಮ ನಾಲೆಜ್ಗಳನ್ನು ಪಡ್ಕೋಬೇಕು. ಬ್ಯಾಂಕ್ಸ್ದವ್ರು ಬರ್ತಾರೆ, ಸಬ್ಸಿಡಿ ಬಗ್ಗೆ ಹೇಳ್ತಾರೆ, ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೇಳ್ತಾರೆ. ಇದ್ರದ್ದೆಲ್ಲ ಲಾಭಗಳು ನಾವು ತಗೊಳ್ಳೋಮಂತೆ ಕೇಶನ್ 1-2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.